ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಸುನಿಲ್ ದತ್ ಅವರ ಮೇಲಿರುವ ಆರೋಪ. ಇವರು ರಾಜಕೀಯದಲ್ಲಿ ಮಿಸ್ಫಿಟ್ ಆಗಿದ್ದಾರೆ. ದತ್ ಸಾಬ್, ಜನರು ಹೇಳ್ತಾರೆ ನೀವು ಸಜ್ಜನರು, ಸೀದಾ ಸಾದಾ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ನೀವು ರಾಜಕೀಯದಲ್ಲಿ ಹೇಗ್ ಸಿಕ್ಕಾಕೊಂಡ್ರಿ? ನೋಡಿ, ರಾಜಕೀಯ ಅನ್ನೋದು ಒಳ್ಳೆ ಮನೆತನದ ವ್ಯಕ್ತಿಗಳ ಕೆಲಸ ಏನಲ್ಲ. ನೋಡಿ, ನಿಮ್ಮ ಆರೋಪ ಏನೋ ಸರಿಯಾಗಿದೆ, ಆದ್ರೆ ಇದಕ್ಕೆ ಉತ್ತರ ಕೊಡ್ಬೇಕಾ ನಾನು? ಉತ್ತರನ ಕೊಡ್ಲೇಬೇಕು ನೀವು. ನಾನು ಯಾರ ಕುರ್ಚಿ ಕಿತ್ಕೋಬೇಕು ಅನ್ನೋ ಉದ್ದೇಶದಿಂದ ಬಂದಿಲ್ಲ, ಯಾರಿಗೂ ಬೈಗುಳ ಕೊಡಬೇಕು ಅಂತನೂ ಬಂದಿಲ್ಲ. ನಾನು 5 ಎಲೆಕ್ಷನ್ ಗೆದ್ದಿದ್ದೀನಿ. ನಾನು ಯಾವತ್ತೂ ನಮ್ಮ ವಿಪಕ್ಷದ ನಾಯಕರ ನಿಂದನೆ ಮಾಡೇ ಇಲ್ಲ. ಆದ್ರೆ ಎಷ್ಟು ಜನ ಪಾದಯಾತ್ರೆ ಮಾಡ್ತಾರಲ್ಲ, ಅವರೆಲ್ಲ ಪದವಿ ಸಾಧಿಸೋದಕ್ಕೆ ಯಾತ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ. ನೀವು ಪಾದಯಾತ್ರೆ ಕೂಡ ಮಾಡ್ತೀರಾ, ಆದ್ರೆ ನಿಮಗೆ ಪದವಿ ಸಿಗೋದಿಲ್ಲ. ಪದವಿಗೋಸ್ಕರ ನಾನು ಬರಲಿಲ್ಲ ಇಲ್ಲಿ. ನಾನು ಸಮಾಜ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದು. ಯಾಕೆಂದ್ರೆ ಡೆಮೋಕ್ರಸಿಲಿ. ಆದ್ರೆ ದತ್ ಸಾಬ್, ಪದವಿ ಅಂತೂ ಸಿಕ್ತಲ್ಲ. ಇವತ್ತು ಭಾರತ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್. 20 ವರ್ಷಗಳ ನಂತರ 20 ವರ್ಷಗಳು ನಿರೀಕ್ಷೆ ಮಾಡಿದ್ಮೇಲೂ ನಿಮ್ಗೆ ಕೋಪ ಬಂದಿಲ್ಲ ಅಂತಂದ್ರೆ ಇದು ಬಹಳ ದೊಡ್ಡ ವಿಷಯ. ನಿಮ್ಮಂತವ್ರು ರಾಜಕೀಯದಲ್ಲಿ ಇರಬಾರ್ದು. ಇಲ್ಲ, ಆ ರೀತಿ ಏನೂ ಇಲ್ಲ. ಈಗ ಏನಂದ್ರೆ ನೀವು ಹೇಳ್ತೀರಾ ನಾನು ಡಾಕ್ಟರ್ ಆಗ್ಬೇಕು, 10ನೇ ತರಗತಿ ಆದ್ಮೇಲೆ ಡಾಕ್ಟರ್ ಆಗ್ಬಿಟ್ಟೆ ಅಂದ್ರೆ ಹಾಗೆ ಡಾಕ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಯಾವಾಗ ರಾಯ್ಡ್ಸ್ ಆಯ್ತು ಮುಂಬೈನಲ್ಲಿ, ನೀವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರಿ. ನಿಮ್ಮ ಪಾರ್ಟಿಯ ಸರ್ಕಾರನೇ ಇತ್ತು ಕೇಂದ್ರದಲ್ಲಿ, ನಿಮ್ಮ ಪಾರ್ಟಿಯ ಸರ್ಕಾರವೇ ಇತ್ತು ಸ್ಟೇಟ್ನಲ್ಲೂ ಕೂಡ. ಆದ್ರೆ ನೀವು ರಾಜೀನಾಮೆ ಕೊಟ್ರಿ. ಹೌದು, ಕೊಟ್ಟಿದ್ದೆ. ಯಾಕೆ ಕೊಡಬಾರ್ದು? ಯಾಕೆಂದ್ರೆ ಇಫ್ ದ ರಾಂಗ್ ಥಿಂಗ್ ಇಸ್ ಹ್ಯಾಪನಿಂಗ್, ನಾನು ಹೇಳಿದ್ದೆ 15 ದಿನಗಳಿಂದ ಇಲ್ಲಿ ರೈಟ್ಸ್ ಆಗ್ತಿದೆ, ಕರ್ಫ್ಯೂ ಹಾಕಿದ್ದಾರೆ, ಜನ ಸಾಯ್ತಾ ಇದ್ದಾರೆ. ಮತ್ತಿಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ಅಂದ್ಮೇಲೆ ವಾಟ್ ಈಸ್ ದ ಯೂಸ್ ಆಫ್ ಎಲೆಕ್ಟೆಡ್ ಗವರ್ಮೆಂಟ್? ಅದಕ್ಕೆ ರಿಸೈನ್ ಮಾಡ್ಬಿಟ್ಟೆ. 1985ನಲ್ಲಿ ಆಗ ಸ್ಲಮ್ ಡ್ವೆಲ್ಲರ್ಸ್ ಅವರು ಬೇಡಿಕೆ ಇಟ್ಟಿದ್ರು. ಸರ್ಕಾರ ನಿಮ್ಮ ಮಾತನ್ನ ಕೇಳಲಿಲ್ಲ. ನಿಮ್ಮ ಸ್ವಂತ ಪಾರ್ಟಿಯ ಸರ್ಕಾರನೇ ಇತ್ತು, ನೀವು ನಿಮ್ಮ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡಿದ್ರಂತೆ. ಹೌದು, ಮಾಡಿದ್ದೆ. ಯಾಕೆ ಮಾಡಬಾರ್ದು? ನಾನ್ ಹೇಳ್ತಿರೋದೇನಂದ್ರೆ ಜನರ ಸಮಸ್ಯೆಗಳ ಜೊತೆ ಸಾಗ್ಬೇಕು. ಡೆಮೋಕ್ರಸಿಯಲ್ಲಿ ಜನರ ಸಮಸ್ಯೆಗಳ ಜೊತೆ ಸಾಗ್ಬೇಕು. ನನ್ನ ಸರ್ಕಾರ ಏನಾದ್ರೂ ತಪ್ಪು ಮಾಡ್ತಿದೆ ಅಂದ್ರೆ ಆಗ ಇಟ್ ವಿಲ್ ನಾಟ್ ಬಿ ರೈಟ್ ಆನ್ ಮೈ ಪಾರ್ಟ್. ನನಗೇನಾದ್ರೂ ಸರ್ಕಾರ ತಪ್ಪು ಮಾಡ್ತಿದೆ ಅಂತ ಗೊತ್ತಾದ್ರೆ ನಾನು ಅದನ್ನ ಹೇಳ್ಬೇಕು. ಇದು ತಪ್ಪಾಗ್ತಿದೆ, ಜನರ ಹಿತದೃಷ್ಟಿಯಲ್ಲಿ ಇಲ್ಲ ಅಂತ. ಯಾಕೆಂದ್ರೆ ಪ್ರತಿ ಕೆಲಸ ಜನರ ಒಳ್ಳೇದಕ್ಕೆ ನಡಿಬೇಕು. ಇಂಥ ವ್ಯಕ್ತಿಗಳನ್ನ ರಾಜಕೀಯಕ್ಕೆ ಮಿಸ್ಫಿಟ್ ಅಂತಾರೆ. ಯಾರು ತಮ್ಮ ಪಾರ್ಟಿ ವಿರುದ್ಧನೇ ಮಾತಾಡ್ತಾರೆ ಅವರನ್ನ. ಪಾರ್ಟಿ ಅನ್ನೋದು ಬೇರೆ ವಿಚಾರ ಆಗುತ್ತೆ. ಪಾರ್ಟಿ ಜನರು ಪಾರ್ಟಿಯನ್ನ ಮಾಡೋದು. ಅದೇ ಪಾರ್ಟಿ ನಿಮ್ಮನ್ನ MP ಮಾಡ್ತು, ಟಿಕೆಟ್ ಕೊಡ್ತು. ಪಾರ್ಟಿನೇ ಖಂಡಿತ ನನಗೆ ಟಿಕೆಟ್ ಕೊಟ್ಟಿದ್ದು, ಆದ್ರೆ ನನಗೆ ವೋಟ್ ಈ ಜನರು ಕೊಟ್ಟಿದ್ದು. ಇಲ್ಲಿ ಕೂತಿದಾರಲ್ಲ ಇವರು. ನಾನ್ ಇವ್ರ ಪ್ರಾಬ್ಲಮ್ಸ್ನ ಗಮನಿಸ್ಲಿಲ್ಲ ಅಂದ್ರೆ ನನಗೆ ಯಾವ ಹಕ್ಕು ಇರೋದಿಲ್ಲ ಟಿಕೆಟ್ ತಗೊಳ್ಳೋದಕ್ಕೆ. ನಾನಾಗ ನೇರವಾಗಿ ಹೇಳ್ಬೇಕು, ನೋಡಿ, ನಾನು ಜನರ ಪ್ರಾಬ್ಲಮ್ಸ್ನ ನಿಮ್ ಮುಂದೆ ತರಕ್ಕಾಗ್ಲಿಲ್ಲ ಅಂದ್ರೆ ನನಗೆ ಯಾವ ಹಕ್ಕು ಇಲ್ಲ. ನೀವು ನನಗೆ ಟಿಕೆಟ್ ಕೊಡ್ಬೇಡಿ. ನಾನು ಇದನ್ನೇ ಹೇಳ್ತೀನಿ. ನೀವು ಯಾವ ರಾಜಕೀಯದಲ್ಲಿ ಚತುರರಾಗಿರ್ಲಿಲ್ವೋ ಅದರ ಪ್ರಭಾವದಿಂದ ನಿಮ್ಮ ಮಗ 15 ತಿಂಗಳು ಜೈಲ್ನಲ್ಲಿ ಕಳಿಬೇಕಾಗ್ ಬಂತು. ಒಳ್ಳೇದು. ಜೀವನದಲ್ಲಿ ಇದೆಲ್ಲ ಆಗ್ತಾನೇ ಇರುತ್ತೆ. ಎಲ್ಲವನ್ನ ಸಹಿಸ್ಕೊಂಡಿದೀವಿ ನಾವು. ಅದನ್ನ ಎಂದೂ ಡಂಗೂರ ಸಾರಿಸಿಲ್ಲ, ಏನೂ ಮಾಡಿಲ್ಲ. ಯಾವ ನೋವು ಬಂದ್ರೂ ಒಳಗೆ ನುಂಗ್ಕೊಂಡ್ವಿ. ಸರಿ, ಅವರು ಹಾಗೆ ಮಾಡಿದ್ದಾರೆ, ನಾನ್ ಮಾತ್ರ ಆ ರೀತಿ ಮಾಡಲ್ಲ. ನಾವು ಫೇಸ್ ಮಾಡಬೇಕು. ಏನ್ ಗೊತ್ತಾ, ನಾನು ಪಾರ್ಟಿಷನ್ ಆಫ್ ಇಂಡಿಯಾ ನಂತರ ಬೀದಿಯಲ್ಲಿ ಬಿದ್ದು ನನ್ನನ್ನು ನಾನು ಮೇಲೆತ್ಕೊಂಡಿದ್ದೀನಿ ಅಂದ್ಮೇಲೆ ನಾನು ಇದನ್ನೂ ಸಹಿಸ್ಕೊಂಡಿದ್ದೀನಿ. ನನ್ನ ಮಗ 15 ತಿಂಗಳು 1.5 ವರ್ಷ ಅಲ್ಲಿ ಜೈಲಲ್ಲಿ ಕುಳಿತಾ ಇದ್ದ. ನಾನು ಏನ್ ಹೇಳ್ಬೋದಿತ್ತು ಅಂದ್ರೆ, ನೀನು ನನ್ನ ಮಗ, ಫೇಸ್ ಮಾಡು ಜೀವನನ. ಆತ ಫೇಸ್ ಮಾಡ್ದ. ಅದು ನನಗೆ ಖುಷಿ ಇದೆ. ಈಗ್ಲೂ ಕೂಡ ಅವನ ಕೇಸು ನಡೀತಾನೆ ಇದೆ. ಮತ್ತೆ ಇಷ್ಟೆಲ್ಲ ಟೆನ್ಷನ್ ಇದ್ರೂ ಕೂಡ ಆತ ತನ್ನ ಸ್ಥಾನ ಪಡ್ಕೊಂಡ ಆಸ್ ಅನ್ ಆಕ್ಟರ್. ಇದು ತುಂಬಾ ಕಷ್ಟ ಆಗತ್ತೆ. ಇಷ್ಟು ಭಾರ ನಿಮ್ಮೇಲಿದ್ರೆ, ಟೆನ್ಷನ್ ಇದ್ರೆ, ಮತ್ತ ಆ ವ್ಯಕ್ತಿ ಕ್ಯಾಮ್ರಾ ಮುಂದೆ ಬಂದು ತನ್ನನ್ನ ತಾನು ಬದಲಾಯಿಸ್ಕೊಳ್ಳೋದು ಕಷ್ಟ. ಸಂಜಯ್ ದತ್ ಅವರು ಎಲ್ಲೋ ಹೊರಗಡೆ ಮಾರಿಷಸ್ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು, ನೀವಿಲ್ಲಿ ಕರ್ಸ್ಕೊಂಡ್ರಿ. ನಾನ್ ಕರ್ಸ್ಕೊಂಡಿದ್ದೆ, ಖಂಡಿತ ಸತ್ಯ. ನಾನ್ ಹೇಳಿದ್ದೆ ನೀನ್ ತಕ್ಷಣ ಬಂದ್ಬಿಡಿಲ್ಗೆ. ಆತ ತಕ್ಷಣ ಬಂದ. ಆತ ಗಿಲ್ಟಿ ಆಗಿದ್ರೆ ಯಾಕೆ ಬರ್ತಿದ್ದ? ನಮ್ ದೇಶದಲ್ಲಂತೂ ಎಷ್ಟೋ ವ್ಯಕ್ತಿಗಳು ವರ್ಷಾನ್ಗಟ್ಲೆ ಓಡಾಡ್ಕೊಂಡಿದ್ದಾರೆ ಬೇರೆ ದೇಶದಲ್ಲಿ. ನಾನ್ ಹೇಳ್ದೆ ನೀನ್ ಬಂದ್ಬಿಡು, ಆತ ಬಂದ್ಬಿಟ್ಟ. ಅವರು ಬರ್ತಿದ್ದಾಗೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ರು. ಯಾವ ರೀತಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಒಬ್ಬ ಭಯೋತ್ಪಾದಕನನ್ನ ಅರೆಸ್ಟ್ ಮಾಡೋ ಹಾಗೆ. ಹೌದು, ಖಂಡಿತ ಹಾಗೆ ಮಾಡಿದ್ದು. ಹಾಗೆ ಮಾಡಿದ ವ್ಯಕ್ತಿ. ನಿಮಗನ್ನಿಸ್ಲಿಲ್ವಾ ಅವ್ರನ್ನ ಇಲ್ಲಿ ಕರೆಸಿ ನೀವು ತಪ್ಪು ಮಾಡ್ಬಿಟ್ರಿ ಅಂತ? ನೋನು, ಐ ಪರ್ಫಾರ್ಮ್ ಮೈ ಡ್ಯೂಟಿ. ಹಾನೆಸ್ಟಿ, ವಿ ಆರ್ ಆನೆಸ್ಟ್ ಪೀಪಲ್. ನಾವು ಹೇಳಿದ್ವಿ ನೀನ್ ಬಂದ್ಬಿಡು ಅಂತ. ಆತ ಬಂದ. ಹಿ ವಾಸ್ ಆನೆಸ್ಟ್, ಐ ವಾಸ್ ಹಾನೆಸ್ಟ್. ಇಟ್ ಈಸ್ ಅಪ್ ಟು ದೆಮ್ ಹೌ ದೇ ಟ್ರೀಟೆಡ್ ಹಿಮ್. ಅಲ್ಲಿ ನಿಮ್ಮ ಪಾರ್ಟಿಯ ಸರ್ಕಾರ ಇತ್ತು, ನಿಮ್ಮ ಪಾರ್ಟಿಯ ಮುಖ್ಯಮಂತ್ರಿನೇ ಇದ್ರು. ನಾನು ಒಪ್ಕೋತೀನಿ ನಾನಿದನ್ನ ಒಪ್ಕೋತೀನಿ. ಆದ್ರೆ ಅದು ಒಂದು ಒಳ್ಳೆ ಕವಿತೆ ಇದೆಯಲ್ಲ, वो अपनी खून न बदलेंगे, हम अपनी वजह क्यों बदलें? सुबह सर बन के क्यों पूछें कि हमसे सरगरां क्यों? ಸೊ ನಾವು ನಾವೇ, ಅವರು ಅವರೇ.
ಹಾಗೆ ನಾವು ನಮ್ಮನ್ಯಾಕೆ ಬದಲಾಯಿಸಬೇಕು? ನಮ್ದೇ ಆದ ಒಂದು ರೀತಿ ಇದೆ, ದಾರಿ ಇದೆ. ನಮ್ ದಾರಿ ಬಿಟ್ಟು ನಡೆಯಲ್ಲ ನಾವು. ಯಾವ ಶರದ್ ಪವಾರ್ ಬಗ್ಗೆ ನೀವು ಇಂಟರ್ವ್ಯೂಗಳಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದೀರಾ? ಅವರು ತನ್ನ ರಾಜಕೀಯ ಕಾರಣಗಳಿಂದ ಸಂಜಯ್ ದತ್ ಅವ್ರ ಜೊತೆ ಹಾಗೆ ಮಾಡಿದ್ರು, ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಅವರ ಪಾರ್ಟಿಯ ಜೊತೆಗೆ ಸೇರ್ಕೊಂಡು ನಿಮ್ಮ ಪಾರ್ಟಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಿದೆ ಅಂತ ಗೊತ್ತಾದಾಗ ನಿಮಗೆ ದುಃಖ ಆಗ್ಲಿಲ್ವಾ? ನಾನು ಆ ರೀತಿ ಏನೂ ಹೇಳಿಲ್ಲ. ಶರದ್ ಪವಾರ್ ಅವರಿಂದ ಹೀಗಾಯ್ತು ಹಾಗಾಯ್ತು ಅಂತ ಅದನ್ನ ಜನರು ಹೇಳಿರ್ಬೋದು. ನನ್ನ ಬಾಯಿಂದ ಆ ವಾಕ್ಯ ಬರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾನು ಆ ರೀತಿ ಯೋಚನೆನೂ ಮಾಡಲ್ಲ. ಇಲ್ಲಿ ಸರ್ಕಾರ ಇತ್ತು ನಮ್ದು, ನನಗ್ ಗೊತ್ತಿತ್ತು. ನಾನು ಏನ್ ಮಾಡ್ತಾ ಇದ್ದೀನೋ ಅದು ಸರ್ಕಾರಕ್ಕೆ ಸರಿ ಅನ್ಸೋದಿಲ್ಲ. ಆದ್ರೂ ನಾನು ಮಾಡ್ದೆ. ನಾವು ನಮ್ಮ ದಾರಿಯನ್ನ ಯಾಕೆ ಬಿಟ್ಕೊಡ್ಬೇಕು? ಆದ್ರೆ ನಾನು ಯಾವತ್ತೂ ಇದನ್ನ ಹೇಳಲಿಲ್ಲ, ಇದನ್ನ ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ಅಂತ. ಯಾರು ಮಾಡಿದ್ರೋ ಅವರು ದೇವರ್ ಪರ್ಫಾರ್ಮಿಂಗ್ ದೇರ್ ಓನ್ ಡ್ಯೂಟಿ. ಐ ವಾಸ್ ಪರ್ಫಾರ್ಮಿಂಗ್ ಮೈ ಡ್ಯೂಟಿ ಆಸ್ ಎ ಫಾದರ್. ಈಗ ನೀವು ನನಗೆ ಈ ಪ್ರಶ್ನೆನ ಕೇಳ್ಬೋದು, ನನ್ನ ಡ್ಯೂಟಿ ಆಸ್ ಎ ಫಾದರ್ ಸರಿಯಾಗಿತ್ತೋ ಇಲ್ವೋ ಅಂತ. ಇದಕ್ ಬೇಕಾದ್ರೆ ಉತ್ತರ ಕೊಡ್ತೀನಿ, ಅವ್ರ ಬಗ್ಗೆ ಎಲ್ಲ ಯಾಕೆ ಯೋಚಿಸ್ಬೇಕು? ಈಗ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಿಮ್ಮ ಡ್ಯೂಟಿ ಆಸ್ ಎ ಪೊಲಿಟಿಷಿಯನ್ ಸರಿಯಾಗಿದೆಯಾ ಅಥವಾ ಇಲ್ವಾ? ಯಾವುದು? ನೋಡಿ, ಯಾವ್ದಾದ್ರೂ ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ಅವರ ಪಾರ್ಟಿಯ ಚೀಫ್ ಮಿನಿಸ್ಟರ್ ಇದ್ದು, ಅವರ ಪಾರ್ಟಿಯ ನಾಯಕ ಅವರ ಸಮಯದಲ್ಲಿ ಆ ರೀತಿ ಕೇಸ್ ಆಗಿದ್ರೆ ಕನಿಷ್ಠ ಪಕ್ಷ ಅವರ ಪಾರ್ಟಿ ಜೊತೆ ಹೋರಾಟ ಮಾಡ್ತಿದ್ರು, ರಾಜೀನಾಮೆ ಕೊಟ್ಟು ಆಚೆ ಬರ್ತಾ ಇದ್ರು. ಯಾಕೆ? ಯಾವ ಕಾರಣಕ್ಕೆ? ಯಾವಾಗ ಇದೆಲ್ಲ ಆಗಿತ್ತು ಸಂಜು ಜೊತೆಗೆ, ನನ್ನ ಮಗನ್ ಜೊತೆಗೆ, ಅಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇತ್ತು. ಇಂಡಿವಿಜುವಲ್ಸ್ ಡೋಂಟ್ ಮ್ಯಾಟರ್, ಇಟ್ ಈಸ್ ದ ಪಾರ್ಟಿ ದಟ್ ಮ್ಯಾಟರ್ಸ್. ಆ ಸಮಯದಲ್ಲಿ ನಾನು ಕಾಂಗ್ರೆಸ್ ಬಿಟ್ಟಿರಲಿಲ್ಲ. ಹಾಗಂದ್ಮೇಲೆ ನಾನು ಆಗ್ಲೇ ಕಾಂಗ್ರೆಸ್ ಬಿಡಬೇಕಿತ್ತು. ನಾನು ಕಾಂಗ್ರೆಸ್ಸಿನ ಇಂಡಿವಿಜುವಲ್ ಜೊತೆಗಿಲ್ಲ, ನಾನು ಕಾಂಗ್ರೆಸ್ಸಿನ ಫಿಲಾಸಫಿ ಜೊತೆಗಿದ್ದೀನಿ. ಹಾಗಾದ್ರೆ ಯಾರದ್ದು ಜವಾಬ್ದಾರಿ ಅಂತೀರಾ ನೀವು? ಆ ಕೇಸ್ ಆಗಿದ್ದು, ಜೈಲ್ನಲ್ಲಿ ಇರ್ಬೇಕಾಗಿ ಬಂದದ್ದು, ಇಲ್ಲಿವರೆಗೂ ಕೇಸ್ ನಡೀತಾ ಇರೋದು ಯಾರ ಕಾರಣ ಅಂತೀರಾ ಇದಕ್ಕೆ? ನನ್ನ ವಿಧಿನೇ ಇದಕ್ಕೆ ಕಾರಣ ಅಂತ ಹೇಳ್ತೀನಿ. ನಮ್ ಜೀವನದಲ್ಲಿ ಹೀಗೆ ಬರ್ದಿತ್ತು ಅನ್ಸುತ್ತೆ, ಈ ರೀತಿ ಆಗ್ಬೇಕು ಅಂತ, ನಮ್ ಜೊತೆ ಈ ರೀತಿ ಆಗ್ಬೇಕು ಅಂತ. ಅದೊಂದು ಗಾದೆ ಮಾತಿದೆಯಲ್ಲ, ಆಗೋದನ್ನ ಯಾರು ತಡೆಯಕ್ ಸಾಧ್ಯ? ಇದು ಆಗ್ಬೇಕಿತ್ತು, ನಾವು ಸಫರ್ ಆಗ್ಬೇಕಿತ್ತು, ನಮ್ ವಿಧಿಯಲ್ಲಿ ಇದು ಬರ್ದಿತ್ತು. ಹೀಗಾಗುತ್ತೆ ನಿನ್ ಜೊತೆ, ನೀನ್ ಸಫರ್ ಆಗ್ತೀಯ, ನಿನ್ ಮಗ ಜೈಲ್ಗೆ ಹೋಗ್ತಾನೆ ಅಂತ. ನಾನ್ ಸಹಿಸ್ಕೊಂಡೆ. ನಾನು ಯಾರ ಮೇಲಾದ್ರೂ ಆರೋಪ ಮಾಡ್ಬೇಕು ಅಂದ್ರೆ ಅದರಿಂದ ನನಗೆ ಸಿಗೋದಾದ್ರೂ ಏನ್ ಸಿಗುತ್ತೆ? ಕನಿಷ್ಠ ಪಕ್ಷ ಜನರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ. ಜನರಿಗೆ ಗೊತ್ತಿದೆ, ಅವ್ರಿಗೆ ಪದೇ ಪದೇ ಹೇಳೋ ಅವಶ್ಯಕತೆ ಏನಿದೆ? ದೇ ನೋ ಇಟ್ ವೆರಿ ವೆಲ್. ನಾನು ಯಾರು, ನನ್ನ ಧರ್ಮ ಪತ್ನಿಯ ಸೇವಾ ಮನೋಭಾವ ಈ ದೇಶದ ಬಗ್ಗೆ ಎಷ್ಟಿದೆ, ನಾವ್ ಏನೇನ್ ಮಾಡಿದೀವಿ, ಇದೆಲ್ಲ ಗೊತ್ತಿದೆ ಜನರಿಗೆ. ನಾವೇನಾದ್ರೂ ಜೀವನದ ಪೂರ್ತಿ ಹೂವಿನ ಹಾದಿ ಇರುತ್ತೆ ಅನ್ಕೊಂಡ್ರೆ ಮುಳ್ಳೇ ಇರಲ್ಲ. ಮುಳ್ಳು ಬಂದಾಗ ನಡೆಯೋದೇ ಕಷ್ಟ ಆಗ್ಬಿಡುತ್ತಷ್ಟೇ. ಆದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಮುಳ್ಳುಗಳಿವೆ ಅಂದ್ರೆ ಬಹುಶಃ ಯಾರ ಜೀವನದಲ್ಲೂ ಕೂಡ ಅಷ್ಟಿರೋದಿಲ್ಲ ಅನ್ಸತ್ತೆ. ಅದು ಇನ್ನೊಂದು ಚಂದದ ಕವಿತೆ ಇದೆಯಲ್ಲ, ಅದೇನಂದ್ರೆ कि कांटों से भी निभा के जा रहा हूं मैं, है नहीं? ಸರಿನೇ ಅಲ್ವಾ?